ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ನಾನಿವತ್ತು ಒಂದು ಮದುವೆಗೆ ಬಂದಿದ್ದೀನಿ. ಈ ಮದುವೆಯಲ್ಲಿ ಮದುವೆ ಗಂಡಿಗೂ ಮದುವೆ ಹೆಣ್ಣಿಗೂ ಮದುವೆ ಮಾಡಿಸ್ತಾ ಇರೋರಿಗೂ ಮದುವೆ ಇಷ್ಟ ಇಲ್ಲ, ಆದರೂ ಮದುವೆ ಆಗ್ತಾ ಇದೆ. ಹಾಗಾದರೆ ಏನಿದು ಮದುವೆ ಕತೆ, ಯಾವ ಫ್ಯಾಮಿಲಿಯ ಮದುವೆ ಇದು, ಏನಂತ ತಿಳ್ಕೊಬೇಕು ಅಂದರೆ ನಾನು ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಅವರನ್ನೇ ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ನನ್ನ ಜೊತೆ ಈಗ ಪವಿತ್ರ ಬಂಧನ ಸೀರಿಯಲಿನ ಹೀರೋ ಹಾಗೂ ಹೀರೋಯಿನ್ ಇದ್ದಾರೆ. ಫೈನಲಿ ಅವರು ಮದುವೆ ಆಗ್ತಾ ಇದ್ದಾರೆ. ಮದುವೆ ಒಬ್ರನ್ನೊಬ್ರನ್ನ ಕಂಡ್ರೆ ಆಗಲ್ಲ ಅನ್ನೋಷ್ಟು ಸಿಟ್ಟು ಕೋಪ ಸೀರಿಯಲಲ್ಲಿ ನೋಡ್ತಾ ಇದ್ವಿ. ಆದರೆ ಸಡನ್ ಆಗಿ ಇಬ್ಬರು ಮದುವೆ ಆಗ್ತಾ ಇದ್ದಾರೆ. ಏನಿದು ಕತೆ ಅಂತ ಅವರನ್ನೇ ಕೇಳೋಣ. ಏನು ಕತೆ ಇದು? ಮ್ಯಾಮ್, ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಯ ಸಂದರ್ಭ ಹಾಗೆ ಮಾಡಿಬಿಡ್ತು. ನನ್ನ ತಮ್ಮಂಗೊಂದು ಪ್ರಾಮಿಸ್ ಕೊಟ್ಟಿರ್ತೀನಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಪವಿತ್ರ ಅವ್ರನ್ನ ಅಂತ. ಬಟ್ ಸಿಚುವೇಶನ್ ಹೇಗಿರುತ್ತೆ ಅಂದರೆ ಅನಿರೀಕ್ಷಿತವಾಗಿ ನಾನು ಆ ಸ್ಟೆಪ್ ತೊಗೊಳ್ಬೇಕಾಗತ್ತೆ. ಸೊ ಅವಳನ್ನ ಸೇವ್ ಮಾಡೋಕ್ಕೆ ಹೋಗಿ ನಾನು ತಾಳಿ ಕಟ್ಟಿ ಮದುವೆ ಆಗಿಬಿಡುತ್ತೆ. ಪವಿತ್ರ ಅವರೇ, ನೀವು ಸೀರಿಯಲಲ್ಲಿ ದೇವ್ ಆ್ಯಟಿಟ್ಯೂಡ್ ಕಂಡ್ರೆ ಆಗಲ್ಲ, ತುಂಬ ಕೊಬ್ಬಿನ ಮನುಷ್ಯ ಅಂತೆಲ್ಲ ನೀವು ಹೇಳ್ತಾ ಇರ್ತೀರಾ. ನೋಡಿ, ವಿಧಿ ಬರಹ ಹಣೆ ಬರಹ ಅವ್ರ ಜೊತೆಗೆ ಗಂಟು ಹಾಕ್ತಾ ಇದೆ. ಏನು ಹೇಳ್ತೀರಾ? ಸೊ ಹಣೆ ಬರಹ ಹೇಗೆ ಬರುತ್ತೆ ಹಾಗೆ ಅದನ್ನು ಸ್ವೀಕರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೀಗಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಹೇಗೆ ಬಂದಿದೆಯೋ ಹಾಗೆ ಸ್ವೀಕರಿಸ್ತೀನಿ ಅದನ್ನು. ತಿಲಕನ್ ಮಿಸ್ ಮಾಡ್ಕೊತಾ ಇಲ್ವಾ? ವೀವರ್ಸ್ ಕಡೆಯಿಂದ ಕೇಳ್ತಾ ಇದ್ದೀರಿ. ಆಫ್ಕೋರ್ಸ್ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀವಿ ತಿಲಕ್ನ. ನೀವು ನಮ್ದು ಸೀರಿಯಲ್ ನಾವು ನೋಡ್ತಾ ಇದ್ದರೆ ತುಂಬ ಪಾಶ್ ಈ ಥರದ ಫ್ಯಾಮಿಲಿ ಅನಿಸುತ್ತೆ. ಬಟ್ ಅಣ್ಣಯ್ಯ ತಮ್ಮಯ್ಯ ಇದು ಹೆಂಗೆ? ಇದು ನನಗೆ ವಿಲನ್ ಮೂವಿ ಅದರಲ್ಲಿ ಅಣ್ಣಯ್ಯ ತಮ್ಮಯ್ಯ, ಅದು ಸುದೀಪ್ ಮತ್ತು ಶಿವಣ್ಣ, ಅದು ಕಾಂಬಿನೇಷನ್ ನೋಡಿದ್ದೀರಾ ನೀವು? ಯಾಕೆ ಪಾಶ್ ಆಗಿರೋರು ಅಣ್ಣಯ್ಯ ತಮ್ಮಯ್ಯ ಅಂತ ಕರಿಬಾರ್ದು ಅಂತ ಇದೆ. ಬ್ರೋ ಡ್ಯೂಡ್ ಹಿಂಗಿರುತ್ತೆ. ನಾವು ಕನ್ನಡದವರು. ಓಕೆ, ನಮ್ಗೆ ಅದೇ ಇಷ್ಟ, ಅಣ್ಣಯ್ಯ ತಮ್ಮಯ್ಯ ಅಂತಲೇ ಕರಿತೀವಿ. ಆಫ್ ದ ಕ್ಯಾಮ್ರಾ ಅಂತ ಬಂದರೆ ನಿಮ್ಮದು ಮತ್ತು ತಿಲಕ್ ಅವ್ರದ್ದು ಹೆಂಗೆ ವರ್ಕ್ ಆಗುತ್ತೆ ಕಾಂಬಿನೇಷನ್? ನಮ್ಮದು ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಸೇಮ್. ಅವನನ್ನು ಅಣ್ಣಯ್ಯ ಅಂತಲೇ ಕರಿತಾನೆ, ನಾನು ಅವನ್ನ ತಮ್ಮಯ್ಯ ಅಂತಲೇ ಕರಿತೀನಿ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ರ್ಯಾಪೋ ಬಿಲ್ಡ್ ಆಗಬೇಕು ಅಂದಾಗ ಬರೀ ಸೆಟ್ಟಲ್ಲಿ ಬಂದಾಗ ಅದು ಆ್ಯಕ್ಷನ್ ಹೇಳಿದಾಗ ತಮ್ಮಯ್ಯ ಅಂತ ಕರೆಯುವಾಗ ಅದು ಆಡಾಗಿ ಕಾಣಿಸ್ಬಾರ್ದು ಅಂತ ನಾವು ಆಫ್ ಕ್ಯಾಮ್ರಾನು ಅವನ ಹೆಸರು ತಿಲಕ್ ಅನ್ನೋದು ಮರ್ತೇ ಬಿಟ್ಟಿದ್ದೇನೆ. ತಮ್ಮಯ್ಯ ಅಂತಲೇ ಕರೆಯೋದು, ಅವನು ನನ್ನ ಅಣ್ಣಯ್ಯ ಅಂತಲೇ ಕರಿತಾನೆ. ನೀವು ಪವಿತ್ರ ಅವರೇ, ನೀವು ಹೆಂಗೆ ತಮ್ಮಯ್ಯನಿಗೆ ಕನೆಕ್ಟ್ ಆದ್ರಿ ಇದೆಲ್ಲ ನಾವು ನೋಡಿದ್ವಿ. ಬಟ್ ಫೈನಲಿ ತಮ್ಮಯ್ಯನ ಅಂದರೆ ಇವರ ತಮ್ಮಯ್ಯನ ನೀವು ಮದುವೆ ಆಗ್ತಾ ಇಲ್ಲ, ನಿಮ್ಮನ್ನು ಕಿಡ್ನ್ಯಾಪ್ ಮಾಡ್ಕೊಂಬಂದು ಒಂದು ಸೀರಿಯಲಲ್ಲಿ ಮೂರು ಮದುವೆ ಮೇ ಬಿ ಇದೆ ಫಸ್ಟ್ ಟೈಮ್ ಅನಿಸುತ್ತೆ. ಹೆಂಗೆ ಅನ್ಸುತ್ತೆ ನಿಮಗೆ? ಸೊ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಮದುವೆಗೆ ಕರ್ಕೊಂಬಂದಿದ್ದಾರೆ ಅಂತ. ಪೂಜೆ ಅಂತ ಸುಳ್ಳು ಹೇಳಿ ನಾನು ಕರ್ಕೊಂಬಂದ. ಅಲ್ಲ, ಪವಿತ್ರ ಅವ್ರಿಗೆ ಏನಾದರೂ ಮಾಡಿ ಮದುವೆ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಹೌದು, ಬಟ್ ಮನೋಜನ್ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಬಂದಿದ್ದು. ಬಟ್ ವಿಧಿ ಬರಹ ಹೇಗಿದೆ ಅಂತ ನೋಡಿ, ದೇವ್ ಜೊತೆ ಮದುವೆ ಆಯಿತು. ಅಲ್ಲ, ಮನೋಜ್ ಅವರನ್ನು ಈಗ ನಾನು ಮಾತಾಡಿಸ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಪವಿತ್ರಂಗೂ ನನ್ನನ್ನು ಕಂಡ್ರೆ ಇಷ್ಟ ಇದೆ, ಆದ್ರೆ ಅವ್ರು ಹೇಳ್ಕೊತಾ ಇಲ್ಲ ಅಂತ ಹೇಳ್ತಾರೆ. ಹೌದಾ, ನಿಮ್ಗೆ ಇಷ್ಟ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನನ್ನ ಮನಸ್ಸಲ್ಲಿ ನನ್ನ ಸೀನಿಯರಿಗೆ ಬಿಟ್ಟು ಇನ್ಯಾರಿಗೂ ಜಾಗ ಇಲ್ಲ. ಈಗ ಸೀರಿಯಲಲ್ಲಿ ತಿಲಕ್ ಅವರ ಕ್ಯಾರೆಕ್ಟರ್ ಎಂಡ್ ಆಗಿದೆ. ಸೊ ಕ್ಯಾರೆಕ್ಟರ್ ಎಂಡ್ ಆಗಿರೋದ್ರಿಂದ ಪ್ರಾಬಬ್ಲಿ ಅವರು ಸೆಟ್ಟಿಗೆ ಬರೋದಿಲ್ಲ. ಲಾಸ್ಟ್ ಡೇಸ್ ಶೂಟಿಂಗ್ ಇರತ್ತಲ್ಲ, ಅವತ್ತಿಂದ ಏನಾದರೂ ಎಮೋಷ್ನಲಿ ಬೇಜಾರಾಯ್ತಾ? ಆ ಥರದ್ದು ಏನಾದರೂ ಇನ್ಸಿಡೆಂಟ್ಸ್ ಆಯ್ತಾ? ಅವನು ಎಲ್ಲರ ಜೊತೆನೂ ಬೇಜಾರು ಮಾಡ್ಕೊಂಡ. ಸ್ವಲ್ಪ ಅದು ಒಂಥರ ಅವ್ನು ಇರೋದೇ ಸ್ವಲ್ಪ ಮಗು ಥರ, ತುಂಬ ಸಾಫ್ಟ್ ಆಗಿರ್ತಾನೆ. ಸೊ ಅಳೋ ಥರ ಮುಖ ಮಾಡ್ಕೊಂಡಿದ್ದ. ಬಟ್ ನನ್ನ ಜೊತೆ ಬಂದಾಗ ನಾನು ಹೇಳ್ಬಿಟ್ಟೆ, ನೀನು ಈ ಥರ ಎಲ್ಲ ನನ್ನ ಜೊತೆ ಇರಬೇಡ, ಬಿಕಾಸ್ ನಾವು ವಾಪಸ್ ಸಿಗ್ತೀವಿ, ನಾವು ಹೊರಗಡೆ ಹೋದ್ಮೇಲೆ ನಾವು ಸಿಗ್ತಾ ಇರ್ತೀವಿ, ನಿನ್ನ ಬಾಯೆಲ್ಲ ಹೇಳ್ಬಿಟ್ಟು ನನಗೆ ಹೋಗಬೇಡ, ಹೋಗು ಅಂತ ಹೇಳಿ ಕಳಿಸ್ತೆ. ಪವಿತ್ರ ಅವರೇ, ನಿಮಗೆ ಆ ಡೇ ನೀವಿದ್ರ ಸೆಟ್ಟಲ್ ಇದ್ದೆ. ಸೊ ತಿಲಕ್ ಹೇಗೆ, ಯಶಸ್ ಹೇಗೆ ಅಂತಂದರೆ ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ಸ್ಕೊಂಡು ಇಡೀ ಸೆಟ್ನ ಹ್ಯಾಪನಿಂಗ್ ಆಗಿ ಇಟ್ಟಿರ್ತಿದ್ರು ಯಾವಾಗ್ಲೂ. ಸೊ ಬಟ್ ತುಂಬ ಏನು ಬೇಜಾರಾಗಲಿಲ್ಲ, ಯಾಕಂತಂದರೆ ಹೊರಗಡೆ ಸಿಗ್ತಾ ಇರ್ತೀವಿ, ಸೆಟ್ಟಲ್ಲಿ ಸಿಗಲ್ಲ ಅಷ್ಟೇ. ಆಲ್ ಆಫ್ ಅಸ್ ಹ್ಯಾವ್ ಆಲ್ರೆಡಿ ಬಿಕಮ್ ವೆರಿ ಕ್ಲೋಸ್ ಟು ಯಶಸ್. ಸೊ ಹೊರಗಡೆ ಅಂತೂ ಸಿಗ್ತಿರ್ತೀವಿ. ಸೊ ತುಂಬ ಏನು ಬೇಜಾರಾಗಲಿಲ್ಲ. ಸೆಟ್ಟಲ್ಲಿ ಸಿಗಲ್ಲ ಅಂತ ಒಂದು ಬೇಜಾರಾಯಿತು, ಅದು ಬಿಟ್ಟರೆ. ಈಗ ಪವಿತ್ರ ಬಂಧನ ಸೀರಿಯಲಿನ ಕಥೆಯ ಬಗ್ಗೆ ಮಾತಾಡ್ತಾನೆ ಹೋದ್ರೂ ಪವಿತ್ರ ಲೈಫಲ್ಲಿ ಆಗುವಂಥ ಸಿಚುವೇಶನ್ ಪ್ರಾಬಬ್ಲಿ ನಿಜ ಜೀವನದಲ್ಲಿ ಯಾವ ಹೆಣ್ಮಕ್ಳಿಗೂ ಆ ರೀತಿ ಆಗಬಾರ್ದು. ಯಾಕಂದರೆ ಒಬ್ಬರನ್ನ ಇಷ್ಟಪಟ್ಟು ತುಂಬ ಫೇಸ್ ಮಾಡಿ ಮದುವೆವರೆಗೂ ಕರ್ಕೊಂಬರ್ತೀರಾ, ಮದುವೆ ದಿನ ಪ್ರೀತಿ ಮಾಡಿದಂಥ ವ್ಯಕ್ತಿ ಇರೋಲ್ಲ. ಸೊ ನಿಮಗೆ ಆ ಸೀನನ್ನು ನೀವು ಮಾಡಬೇಕಾದ್ರೆ ನಿಮಗೆ ಪರ್ಸ್ನಲಿ ಏನಾದರೂ ಬೇಜಾರಾಯ್ತಾ? ಹಿಂಗೆ ಆಗಬಾರ್ದಿತ್ತು ಅಂತ? ಅಂದರೆ ಅವತ್ತು ಒಂಥರ ಇಡೀ ಸೆಟ್ಟಲ್ಲಿ ಅಂದರೆ ಮದುವೆ ಮನೆಯಲ್ಲಿ ಹೇಗಾಗೋಗ್ಬಿಟ್ಟಿತ್ತು ಅಂತಂದರೆ
ಒಳಗಡೆ ಕೂತ್ಕೊಂಡು ಇವ್ರು ಫಸ್ಟ್ ಇವ್ರು ಕರ್ಕೊಂಡು ಬಂದು ಅಳೋದು, ರಾಧಿಕಾ ಅವ್ರು ಅಳೋದು ಇದೆಲ್ಲ ಇದ್ದಾಗ ಒಳಗಡೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರುವಾಗಲೇ ಒಂಥರ ಆ್ಯಂಗ್ಸೈಟಿ ಬಂದುಬಿಟ್ಟಿತ್ತು ನನಗೆ ಅದನ್ನೆಲ್ಲ ಕೇಳಿಸ್ಕೊಂಡು. ಅಲ್ಲಿ ಹೋಗ್ತಿದ್ದಂಗೆ ಒಂಥರ ಎಲ್ಲರೂ ಅಳೋ ಥರ ಒಂಥರ ಫುಲ್ಲು ಅದು ವೈಬ್ಸ್ ಅದೇ ಥರ ಇತ್ತಲ್ಲ, ನಿಜವಾಗ್ಲೂ ಅಳು ಬರ್ತಾಯಿತ್ತು. ನಿಜವಾಗ್ಲೂ ಬೇಜಾರು ಮಾಡ್ಕೊಂಡಿದ್ವಿ. ಆಮೇಲಿಂದ ಕಟ್ ಅಂತ ಹೇಳಿದ್ಮೇಲೂ ಫೇಸ್ ಹಾಗೇ ಇತ್ತು ಎಲ್ಲರದೂ. ಆ್ಯಕ್ಚುಲಿ ಆ ಸೀನ್ಸನ್ನು ನೋಡಿದ್ರೆ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಅಂತ, ಅಂದರೆ ಎಲ್ಲರೂ ಇನ್ವಾಲ್ವ್ ಆಗಿದ್ದು ಗೊತ್ತಾಗ್ತಾ ಇತ್ತು. ಸೊ ಪ್ರಾಬಬ್ಲಿ ಕಷ್ಟ ಆಯ್ತು ಅನ್ಸುತ್ತಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ. ಹೌದು, ಅಂದರೆ ಆ್ಯಕ್ಟ್ ಮಾಡೋದಕ್ಕೆ ಕಷ್ಟ ಅನ್ನೋದಕ್ಕಿಂತ ಅಂದರೆ ತಿಲಕ್ನ ಹಾಗೆ ಆ ಥರ ಆ ಸೀನಲ್ಲಿ ಆ ಥರ ನೋಡೋದಕ್ಕೆ ಕಷ್ಟ ಆಯಿತು. ಹೌದು, ತಿಲಕ್ ಅವರನ್ನು ಅಂದರೆ ಅಂದರೆ ನಮ್ಮ ಸೀರಿಯಲಲ್ಲಿ ಕ್ಯಾರೆಕ್ಟರ್ ಏನಿದೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದಾಗೆಲ್ಲ ನಾನು ನೋಡಿದಾಗ ನನಗೆ ಅನಿಸಿದ್ದು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ಅನಿಸುತ್ತೆ. ಹಾಗೆ ಜಾಲಿಯಾಗಿ ಎಲ್ಲರ ಹತ್ರ ನಕ್ಕೊಂಡು ನಗಾಡ್ಕೊಂಡು ಇರ್ತಾರೆ ಅನಿಸುತ್ತೆ. ಸೊ ಅಂಥ ಮನುಷ್ಯ ಸೀರಿಯಸ್ ಆಗಿ ಆ ರೀತಿ ಮಲಗಿದಾಗ ಪ್ರಾಬಬ್ಲಿ ಬೇಜಾರಾಗಿ. ಹೌದು, ಈಗ ಇಫ್ ಅವರು ಹೌದು ನಿಮ್ಮ ಆ ಕ್ಯಾರೆಕ್ಟರ್ನ ಎಂಡ್ ಆಗಿಬಿಟ್ಟಿದೆ ಸೀರಿಯಲಲ್ಲಿ, ಏನೋ ಒಂದು ಮ್ಯಾಜಿಕ್ ಆಗಿ, ಯಾಕಂದರೆ ಸಮ್ ಟೈಮ್ ಸೀರಿಯಲ್ಸಲ್ಲಿ ಏನೇನೋ ಆಗುತ್ತೆ, ಸತ್ತಿದ್ದವರು ಇನ್ನೊಂದು ರೂಪದಲ್ಲಿ ಹಾಗೆಲ್ಲ ಬರೋದಿರುತ್ತೆ. ಆ ಥರ ಏನಾದರೂ ಈ ಸೀರಿಯಲಲ್ಲಿ ಬಂದುಬಿಟ್ರೆ ನಿಮ್ಮ ರಿಯಾಕ್ಷನ್ಸ್ ಹೆಂಗಿರುತ್ತೆ? ಬಂದರೆ ಒಳ್ಳೇದೇ, ಬಿಕಾಸ್ ನಮಗೂ ವಿ ಆರ್ ಆಲ್ ಮಿಸ್ಸಿಂಗ್ ತಿಲಕ್ ಆ್ಯಕ್ಚುಲಿ. ಸೊ ಡೈರೆಕ್ಟರ್ ತಲೆಯಲ್ಲಿ ಏನಿದೆ, ಇದ್ದಾರೆ ಚಾನ್ಸೇ ಇಲ್ಲ ಅಂತ. ಡೈರೆಕ್ಟರ್ ತಲೆಯಲ್ಲಿ ಏನು ಪ್ಲಾನ್ಸ್ ಇದೆ ಯಾರಿಗೂ ಲೈಕ್ ವಿ ಕಾನ್ ಸೇ ಎನಿಥಿಂಗ್. ಆ್ಯಂಡ್ ಆಲ್ಸೋ ಇವ್ರು ಹೇಳ್ತಿದ್ರು ಈಗ 3 days ಅಲ್ಲ 1 ವೀಕಿಂದ ನಾವು ಶೂಟ್ ಮಾಡಿರೋದ್ರ ಬಗ್ಗೆ ಹೇಳಬೇಕಂದ್ರೆ ಲಿಟ್ರಲಿ ಒಂದು ಸಾವು ಮನೆ ಥರನೇ ಫೀಲ್ ಮಾಡಿದ್ದೀವಿ ನಾವು. ಒಂದು ಹಾಸ್ಪಿಟಲ್ ಸೀನಿಂದ ಹಿಡಿದು ಅಲ್ಲಿ ಬಾಡಿ ತೊಗೊಂಡು ಬಂದು ಅದನ್ನ ಅಲ್ಲಿ ಇಟ್ಟು ಎಲ್ಲರೂ ಅಳ್ತಿರೋದ್ರಿಂದ ಹಿಡಿದು ಯಾರೋ ಸತ್ತೋಗಿದ್ದಾರೆ ಅಂತಲೇ ನಮಗೆ ಆ ಫೀಲಲ್ಲೇ ಇದ್ದೀವಿ ನಾವು. ಬಿಕಾಸ್ ಆಕ್ಸಿಡೆಂಟ್ ಆಗಿರೋ ಸಮಯದಿಂದ ಅವನ ಚಿತೆಗೆ ನಾನು ಬೆಂಕಿ ಇಡೋವರೆಗೂ ಇಟ್ ವಾಸ್ ಲೈಕ್ ಯಾರೋ ನಮ್ಮವರೇ ಯಾರೋ ಹೋಗ್ಬಿಟ್ಟಿದ್ದಾರೆ, ಆ ಮೈಂಡ್ ಸೆಟ್ಟಲ್ಲೇ ಇದ್ವಿ, ಅದನ್ನೇ ಯೋಚನೆ ಮಾಡ್ತಿದ್ವಿ. ಈವನ್ ಸೀನ್ ಮುಗಿದ್ಮೇಲೆ ಮನೆಗೆ ಹೋಗ್ಬೇಕಾದ್ರು ಲೇಟ್ ನೈಟ್ ಶೂಟ್ ಮುಗಿಸ್ಕೊ ಹೋದಾಗಲೂ ನಾಳೆ ಏನು ಸೀನ್ ಇರುತ್ತಪ್ಪ ಪುನಃ ಆಳಬೇಕು, ಅದು ಒಂಥರ ಗೋಳಾಟ ಅಂತಾರಲ್ಲ, ಆ ಥರನೇ ಒಂದು ವಾರ ಪೂರ್ತಿ ಹಂಗೆ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.